ಹೊಸಕೋಟೆ ಲಯನ್ಸ್ ಕ್ಲಬ್ನಿಂದ ಎಮ್ಮೊಸಳ್ಳಿ ಸರ್ಕಾರಿ ಶಾಲೆಗೆ ಸ್ಕೂಲ್ ಬ್ಯಾಗ್ ಸೇರಿದಂತೆ ಲೇಖನ ಸಾಮಗ್ರಿ ಪಠ್ಯ ಪರಿಕರ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಮ್ಮೊಸಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹೊಸಕೋಟೆ ಲಯನ್ಸ್ ಕ್ಲಬ್ ವತಿಯಿಂದ ಸ್ಕೂಲ್ ಬ್ಯಾಗ್ ಮತ್ತು ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಹೊಸಕೋಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಬೀರಪ್ಪನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು, ಲಯನ್ಸ್ ಕ್ಲಬ್ನ ಮತ್ತೊಬ್ಬ ಮಾಜಿ ಅಧ್ಯಕ್ಷರಾದ ಮಹೇಶ್ ರವರು ಮತ್ತು ವಕೀಲರ ಸಂಘದ ನಿರ್ದೇಶಕರಾದ ಕೃಷ್ಣರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್ ರವರು ಸೇರಿದಂತೆ ವಕೀಲರಾದ ಅಶ್ವಥ್ ರವರು ಉಪಸ್ಥಿತರಿದ್ದು ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಇನ್ನು ಶಾಲೆಯ ಮುಖ್ಯ ಶಿಕ್ಷಕಿಯಾದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮೀದೇವಿರವರು ಹಾಗೂ ಅಡುಗೆ ಸಹಾಯಕಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಬೀರಪ್ಪನವರು ಮತ್ತು ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಮಹೇಶ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಉದ್ಯೋಗಕ್ಕಾಗಿ ಅದು ಇದು ಎನ್ನುತ್ತಿದ್ದಾರೆ. ರೈತರಾಗಲು ಯಾರೂ ಮುಂದಾಗುತ್ತಿಲ್ಲ. ಈ ದೇಶಕ್ಕೆ ಅನ್ನ ಕೊಡುವ ರೈತನಾಗಲು ಮಾದರಿ ರೈತರಾಗಬೇಕು. ಜೊತೆಗೆ ಶಿಕ್ಷಣವನ್ನು ಪಡೆದರೆ ಏನನ್ನಾದರೂ ಸಾಧನೆ ಮಾಡಬಹುದು. ಆ ನಿಟ್ಟಿನಲ್ಲಿ ಇಂದು ಸೇವೆಯಲ್ಲಿ ತೊಡಗಿಕೊಂಡಿರುವವರು ಹಿಂದೆ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ವ್ಯಾಸಂಗ ಮಾಡಿದ್ದೀವಿ ನಾವೆಲ್ಲವೂ ಕೂಡ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ನಮ್ಮ ಶಾಲೆಯನ್ನು ಗುರುತಿಸಿ ನಿಮಗೆ ಬ್ಯಾಗು ಮತ್ತೆ ನೋಟ್ ಪುಸ್ತಕಗಳನ್ನ ಕೊಡ್ತಾ ಬಂದಿದ್ದಾರೆ. ನೀವು ಸಹ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಈಗ ಪ್ರಪಂಚದಲ್ಲೇನೋ 210 ದೇಶಗಳಲ್ಲಿದೆ. ಅಲ್ಲಿ ಈಗ ಯಾರೋ ಬಡವರು ಇರ್ಬೋದು, ಆರೋಗ್ಯ ಅವರು ನೋಡ್ಸ್ಕೊಳ್ದೆ ಇರ್ಬೋದು, ಅವ್ರಿಗೆ ಮಾಡ್ತದೆ. ಮತ್ತೆ ಈಗ ಶಾಲಾ ಮಕ್ಕಳಿಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲನೂ ಲಯನ್ಸ್ ಕ್ಲಬ್ ಪೂರೈಸ್ತಾ ಹೋಗ್ತದೆ. ಇವತ್ತು ನಾವು ತಾಲೂಕಾದ್ಯಂತ ಲಯನ್ಸ್ ಕ್ಲಬ್ ನ ನಮ್ಮ ಮೊದಲು ಇದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾಜಿ ಅಧ್ಯಕ್ಷರಾದಂತ ಸ್ನೇಹಿತರು ಮಹೇಶ್ ಅವರು ಅವಾಗೆಲ್ಲ ಸ್ಟಾರ್ಟ್ ಆಯ್ತು. ಈಗ ಎಲ್ಲಾ ತಾಲೂಕಲ್ಲೆಲ್ಲ ಕೊಟ್ಕೊಂಡ್ ಬಂದಿದೀವಿ. ಈಗ ನಿಮ್ಮ ಹೊಸಳ್ಳಿ ಶಾಲೆಗೆ ಬಂದಿದೀವಿ. ಏನ್ ಕೊಡ್ತಾರಲ್ವಾ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂತೀರಾ? ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನೀವು ಶಾಲೆಗೆ ಏನಾದ್ರು ಬೇಕಾದ್ರೆ ನಾವು ಲಯನ್ಸ್ ಕ್ಲಬ್ ಅವರು ಸಹಾಯ ಮಾಡ್ತೀವಿ. ಇವೆಲ್ಲ ಇವಾಗ ಹೇಳಿದ್ದೆಲ್ಲ ಜ್ಞಾಪಕ ಇದೆಯಾ? ಆಗ್ಲೇ ಏನ ವೆಂಕಟಸ್ವಾಮಿ ಕೇಳೋದು ಏನೇನ್ ಆಗ್ತೀರಾ ಅಂತ ಎಲ್ಲ ಹೇಳೋದಷ್ಟೇ. ಡಾಕ್ಟ್ರು, ಇಂಜಿನಿಯರು, ಪೊಲೀಸ್ ಇದನ್ನೇ ಹೇಳ್ತೀರಾ. ರೈತರು ಯಾರಾದ್ರು ಆಗ್ತೀರಾ? ಇದೆಲ್ಲ ರೈತಾಪಿ ಕುಟುಂಬದಿಂದಾನೇ ನಾವೆಲ್ಲ ಬಂದಿರೋದು. ನಾವೆಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರಿ. ಬಹುಶಃ ಮೇಡಮ್ ಅವರು ಇಡೀ ಜಿಲ್ಲೆಗೆ ಅತ್ಯುನ್ನತ ಶ್ರೇಷ್ಠ ಶಿಕ್ಷಕಿಯನ್ನು ಇದನ್ನ ಪಡೆದಿದ್ದಾರೆ. ಯಾಕಂದ್ರೆ ಇವತ್ತು ಇವೆಲ್ಲ ಅದೃಷ್ಟವಂತರು. ಯಾಕಂದ್ರೆ ಇಡೀ ಬೆಂಗಳೂರು ಸುತ್ತಮುತ್ತ ಹತ್ರಕ್ಕೆ ನಾವಿದ್ದೀರಿ. ನೀವೆಲ್ಲೂ ನಾಳೆ ಎಲ್ಲೂ ಚೆನ್ನಾಗಿ ಓದಿದ್ಮೇಲೆ ಕೆಲ್ಸಕ್ಕೆ ಎಲ್ಲೂ ಹುಡ್ಕೊಂಡು ಹೋಗಿಲ್ಲ. ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ, ಚಿಂತಾಮಣಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಪ್ರತಿಯೊಬ್ಬರಿಗೂ ಸಹ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಗ್ಬೇಕಂದ್ರೆ ವೆಂಕಟಸ್ವಾಮಿ ಸರ್ ಹೇಳಿದಾಗೆ ಗುರಿ ಇರಬೇಕು. ಈ ದಿನದ ಒಂದು ಸುದು ಅಂತ ಹೇಳ್ಬೋದು. ಇವತ್ತು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀನಿವಾಸಯ್ಯನವರು ಹಾಗೂ ನಮ್ಮ ವಕೀಲರ ಸಂಘದ ವೆಂಕಟಸ್ವಾಮಿ ಅವರ ಮೇರೆಗೆ, ಒತ್ತಾಯದ ಮೇರೆಗೆ ಇಲ್ಲೇ ಬ್ಯಾಗ್ ಕೊಡಬೇಕು. ಸ್ವಲ್ಪ ಹಿಂದುಳಿದ ಜಾಗ ಇದೆ. ಇದು ಮಕ್ಕಳು ಎಲ್ಲರೂ ಚೆನ್ನಾಗಿ ಓದ್ತಾರೆ, ಇನ್ನೂ ಪ್ರೋತ್ಸಾಹಿಸಬೇಕು ಅವ್ರಿಗೆ ಅಂತೇಳಿ ಸ್ಕೂಲ್ನಲ್ಲಿ ಬ್ಯಾಗ್ನ ವಿತರಣೆ ಮಾಡಲು ಇವರು ಎಲ್ಲರನ್ನು ಒಪ್ಪಿಸಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಬ್ಯಾಗ್ನ ವಿತರಣೆ ಮಾಡ್ತಾ ಇದ್ದಾವೆ. ಅದೇ ರೀತಿ ಮಕ್ಕಳು ಸದುಪಯೋಗ ಪಡಿಸ್ಕೊಬೇಕು, ಚೆನ್ನಾಗಿ ಓದ್ಬೇಕು. ಸಾರು 3 ಮಾತು ಹೇಳೋದು ತಮ್ಗೆ ಪದೇ ಪದೇ ಹೇಳೋದಲ್ಲ. ಅದು ಸ್ವಲ್ಪ ಓದೋದ್ರ ಕಡೆ ನೀವು ಗಮನ ಕೊಟ್ರೆ, ಒಳ್ಳೆ ಟೀಚರ್ ಓದ್ತಿದ್ದಾರೆ, ಅವರು ಒಳ್ಳೆ ಅವಾರ್ಡ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಹೇಶ್ ಸರ್. ಅಂತ ಟೀಚರ್ ಇರುವಾಗ ನೀವು ಚೆನ್ನಾಗಿ ಓದ್ಬೇಕು. ಮಕ್ಕಳೇ ಕೇಳಿಸ್ಕೊಂತ ಇದ್ದೀರಾ? ಆರ್ಮಿ ಅಂತ ಹೇಳಿದ್ರು ಯಾರು? ಆರ್ಮಿ ಅಂದ್ರೆ ಏನಪ್ಪಾ? ವೆರಿ ಗುಡ್, ದೇಶ ಕಾಯೋರು. ಅದಕ್ಕೆಲ್ಲ ಏನ್ ಬೇಕು? ಧೈರ್ಯ ಬೇಕು. ಏನ್ ಬೇಕು? ಧೈರ್ಯ ಬೇಕು. ಒಳ್ಳೆ ಸ್ಪೋರ್ಟ್ಸ್ ಆಟ ಆಡ್ಬೇಕು, ಚೆನ್ನಾಗಿ ಓದ್ಬೇಕು, ಒಳ್ಳೆ ಸದೃಢವಾಗಿರ್ಬೇಕು. ಗೊತ್ತಾಯ್ತಾ? ಹಾಗಾಗಿ ಎಲ್ಲವನ್ನು ಕೊಡೋದನ್ನ ಉಪಯೋಗಿಸ್ಕೊಂಡು ನೀವು ಮುಂದೆ ಮಕ್ಕಳು ಒಳ್ಳೆ ಚೆನ್ನಾಗಿ ಓದಿ ಮುಂದೆ ಬರ್ಬೇಕೆಂದು ತಮ್ಗೆ ಒಂದ್ಸಾರಿ ಮನವರಿಕೆ ಮಾಡ್ಕೊಂತ 4 ಮಾತುಗಳು. ಹೊಸಕೋಟೆ ತಾಲೂಕಿಂದ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರಾದಂತ ವೆಂಕಟಸ್ವಾಮಿಯವರು ಮತ್ತೆ ಇವರೆಲ್ಲ ಬಂದಿದ್ದಾರೆ. ಅಧ್ಯಕ್ಷರು ಬೀರಪ್ಪನವರು, ಮಹೇಶ್ ಅವರು, ಇವರಿಗೆಲ್ಲ ಧನ್ಯವಾದ ತಿಳಿಸುತ್ತಾ, ಮೂರೆಲ್ಲ ಬಡ ಮಕ್ಕಳಿದ್ದು ಅವರಿಗೆ ಬ್ಯಾಗ್ ಕೇಳಿದ ತಕ್ಷಣ ತಂದುಕೊಟ್ಟಂತ ಲಯನ್ಸ್ ಕ್ಲಬ್ನ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ವಂದನೆಗಳು.